ಈಗ ಇಲ್ಲೇನು ಮಾಡೋದು, ಯಾವುದೇ ಸಂಖ್ಯೆನ 11ರಿಂದ ಗುಣಿಸೋ ವಿಧಾನ. ಓಕೆ, ನಾವು ನಾರ್ಮಲಾಗಿ ಏನು ಮಾಡ್ತೀವಿ, ಇದನ್ನು 11 1 2 3 123 ಇಂಟು 11. 11 ಏನು ಮಾಡ್ತೀವಿ ನಾವು 123 ಇಂಟು 10 ಪ್ಲಸ್ 1. ಓಕೆ, ಇದನ್ನೇನು ಮಾಡ್ತೀವಿ a ಪ್ಲಸ್ b ರೀತಿ ಹುಡ್ಕೊಂಡು ಇದಕ್ಕೆ ಗುಣಾಕಾರ, ಆನಂತರ ಇದನ್ನು ಗುಣಾಕಾರ ಮಾಡ್ತೀವಿ. ಓಕೆ, 123 ಇಂಟು 10 1230 ಪ್ಲಸ್ 123 ಒಂದಲೇ 123. ಇವನ್ನ ಎರಡು ಕೂಡಿಸಿದ್ರೆ ಏನಾಗ್ತೈತೆ, ಓಕೆ 0 ಪ್ಲಸ್ 3 3 2 3 5 1 2 3 1. ಓಕೆ, 1353. ಓಕೆ, ಈ ರೀತಿ ಬರ್ತೈತೆ. ಆದರೆ ನಾವು ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಯಾವ ರೀತಿ ಅಂತ ಬಂದರೆ ಎಷ್ಟು ಈಸಿಯಾಗಿ ಬಿಡಿಸ್ಬೋದು ನೋಡಿ. 1 2 3 ಐತಿ. ಓಕೆ, ಇದಕ್ಕೇನು ಮಾಡೋದು ನಾವು, ಈ ಕಡೆನೂ 0 ಈ ಕಡೆನೂ 0 0 0 ಹಾಕೋಣ. 0 0 ಹಾಕಿ ಏನು ಮಾಡೋದು, ಕೂಡ್ಸೋದು ಹೋಗೋದು. ಇವು ಎರಡು ಅಂಕೆ ಕೂಡಿಸೋದು, ಇವೆರಡು ಅಂಕೆಗಳು ಕೂಡಿಸೋದು, ಇವೆರಡು ಅಂಕೆಗಳು ಕೂಡಿಸೋದು, ಇವೆರಡು ಅಂಕೆಗಳು ಕೂಡಿಸೋದು. ಓಕೆ, ಒಂದೇದೇನೈತಿ 1 ಎಷ್ಟಾಗ್ತದ, ಕೊನೆ 2 3 ಪ್ಲಸ್ 0 ಎಷ್ಟಾಯಿತು 3 ಆಯಿತು. ಓಕೆ, ಎಷ್ಟಾಗ್ತದಾಗ 2 ಪ್ಲಸ್ 3 5 ಆಯಿತು. ನೆಕ್ಸ್ಟ್ 1 ಪ್ಲಸ್ 2 1 ಪ್ಲಸ್ 2 ಎಷ್ಟಾಯಿತು 3 ಆಯಿತು. ನೆಕ್ಸ್ಟ್ 0 ಪ್ಲಸ್ 1 4 ಏನಾಯಿತು 0 ಪ್ಲಸ್ 1 1. ಓಕೆ, ಆದ್ದರಿಂದ ನೋಡಿ ಎರಡು ಸೇಮ್ ಬಂದವು. ಈ ಕಡೆಯಿಂದ ಬರುತ್ತೆ 1 3 5 3 ಸೇಮ್ ಆನ್ಸರ್ ಬಂತು. ಓಕೆ, ಈ ರೀತಿಯೂ ಮಾಡ್ಬೋದು. ಸಣ್ಣ ಅಂಕೆಗಳಿದ್ದಾಗ ಏನು ಮಾಡೋದು, ಈ ರೀತಿ ಬೆಳೆಸ್ಬೋದು. 4 ಅಥವಾ 5 ಅಂಕೆಗಳು ಗುಣಾಕಾರ ಇದ್ದಾಗ ಸ್ವಲ್ಪ ನಮ್ಗೆ ಕಷ್ಟ ಆಗ್ತೈತಿ. ಈ ಮೆಥಡ್ ಯೂಸ್ ಮಾಡಿ ಏನಾಗ್ತದೆ, ಏನಿಲ್ಲ ಆ ಕಡೆ ಎರಡಕ್ಕೆ ಮತ್ತು ಬಲಕ್ಕೆ ಏನು ಮಾಡೋದು 0 0 ಹೊಡೋದು, ಎರಡು ಅಂಕೆಗಳನ್ನ ಕೂಡಿಸೋದು. ಅಕಸ್ಮಾತ್ ನಿಮ್ಗೆ ಇಲ್ಲಿ 13 ಹಿಂಗೆ 15 ಅಂತ ಕ್ಯಾರಿ ಆನ್ ಇದು ನಮ್ಗೆ ಗೊತ್ತಿದೆ ಅಲ್ಲ, ಅದೇ ರೀತಿಯಾಗಿ ನಾವು ಮಾಡ್ತಾ ಇರ್ಬೋದು. ಓಕೆ, ಈಗ 4 ಅಂಕೆಗಳು ನಾವು ಫಸ್ಟ್ನೇ ಸ್ಟೆಪ್ ಏನು ಮಾಡಬೇಕು, 0 ಬರಬೇಕು. 5 4 3 9. ಓಕೆ, ಬಲ ಕೊನೆ ಬದಿಗೆ ಎಡ ಕೊನೆ ಬದಿಗೆ 0 0 ಆಗ್ತದೆ. ನೆಕ್ಸ್ಟ್ ಎರಡು ಅಂಕೆಗಳನ್ನ ಕೂಡಿಸ್ಕೊತಾ ಹೋಗ್ಬೇಕು. ಓಕೆ, ಈ ರೀತಿ ಮಾಡ್ಕೊತ ಹೋದಾಗ ಏನಾಗ್ತೈತೆ ನಮ್ಗೆ ಆನ್ಸರ್ ಬರ್ತೈತೆ. ಫಸ್ಟ್ ಏನ ಇವೆರಡು ಅಂಕೆಗಳು 9 ಪ್ಲಸ್ 0 9. ಓಕೆ, ಆನ್ಸರ್ ಏನಾಯ್ತು ಫಸ್ಟಿಗೆ 9 ಬರ್ತದೆ ಬಿಡಿಸ್ತಂದರೆ. ಎರಡನೇದು 3 ಪ್ಲಸ್ 9 3 ಪ್ಲಸ್ 9 ಎಷ್ಟಾಗ್ತೈತಿ 12. 12 ಏನು ಮಾಡ್ತಾವೆ, ಎರಡನ್ನು ಬರೀತು 1 ನೆಕ್ಸ್ಟ್ ಅಂತ ಏನಾಗ್ತದೆ ಕ್ಯಾರಿ ಆನ್ ಆಗ್ತೈತಿ. ನೆಕ್ಸ್ಟ್ 4 ಪ್ಲಸ್ 3 4 ಪ್ಲಸ್ 3 ಎಷ್ಟಾಗ್ತೈತಿ 7 ಆಗ್ತೈತಿ. ಪ್ಲಸ್ ಇದೇನಾಗ್ತೈತಿ ಕ್ಯಾರಿ ಆನ್ ಆಗ್ತೈತಿ 8 ಆಯಿತು. ಓಕೆ, 8 ಬರ್ತದೆ. 4ನೇ ಸ್ಟೆಪ್ದಾಗ ಏನಾಗ್ತೈತಿ 5 ಪ್ಲಸ್ 4 5 ಪ್ಲಸ್ 4 ಎಷ್ಟಾಯಿತು 9 ಆಯಿತು. ಓಕೆ, 9. 5ನೇ ಸ್ಟೆಪ್ ಕೊನೆ ಹಂತದಾಗ 0 ಪ್ಲಸ್ 5 ಎಷ್ಟಾಯಿತು 5 ಆಯಿತು. 5 ಬರ್ತದೆ. ಓಕೆ, ಇದರಲ್ಲಿ ಏನಾಯಿತು 5439 ಇಂಟು 11 ಎಷ್ಟಾಗ್ತೈತಿ 59,829 ಆನ್ಸರ್. ಇನ್ನೊಂದು ನೋಡ್ಬೇಕಾರೆ ಇನ್ನೊಂದು ಯಾವ್ದು ಬಿಡಿಸೋಣ. ಓಕೆ, ಕ್ಯಾರಿ ಆನ್ ಬರುವಂತ ನೋಡೋಣ. ಓಕೆ, 8 8 9 9 ಇಂಟು 11. ಓಕೆ, ಫಸ್ಟ್ನೇ ಸ್ಟೆಪ್ ಏನು ಮಾಡ್ಬೇಕು ನಾವು 0 ಬರಬೇಕು. ಪೂರ್ತಿ ಎಡಬದಿಗೆ ಪೂರ್ಣ ಸಂಪೂರ್ಣ ಬಲಬದಿಗೆ 0 0 ಬರ್ತದೆ. ಆನಂತರ ಎರಡು ಅಂಕೆಗಳನ್ನು ಕೂಡಿಸೋದು. ಫಸ್ಟ್ ಏನು ಮಾಡ್ಬೇಕು ನಾವು ಬಲಗಡೆಯಿಂದ ಕೂಡಿಸೋದು ಬರುತ್ತೆ. 9 ಪ್ಲಸ್ 0 9. ಓಕೆ, ಇಲ್ಲಿ ಏನು ಮಾಡ್ತೀವಿ ನಾವು ಬಿಡಿಸ್ಕೊಂಡಾಗ 9 ಮಾಡ್ತೀವಿ. ಎರಡನೇ ಸ್ಟೆಪ್ದಾಗ ಏನು ಮಾಡ್ತೀರಿ ಇವೆರಡು ಕೂಡಿಸ್ತೀರಿ 9 ಪ್ಲಸ್ 9 18. ಓಕೆ, 8 ಬರ್ತೀರಿ. ಮೂರನೇ ಸ್ಟೆಪ್ದಾಗ 8 9 ಕೂಡಿಸ್ತೀವಿ. 8 ಪ್ಲಸ್ 9 ಎಷ್ಟಾಯಿತು 8 ಪ್ಲಸ್ 9 17 ಆಯಿತು. ಇದು ಒಂದು ಏನಾಗ್ತದೆ ಕ್ಯಾರಿ ಆನ್ ಆಗ್ತದೆ 18 ಆಯಿತು. ಓಕೆ, 8 ಬರ್ತೀವಿ. ಅದೇ ರೀತಿಯಾಗಿ 4ನೇ ಸ್ಟೆಪ್ 8 8 ಕೂಡಿಸ್ತೀವಿ. 8 ಪ್ಲಸ್ 8 16 ಪ್ಲಸ್ ಇದೊಂದು ಏನಾಗ್ತೈತಿ ಕ್ಯಾರಿ ಆನ್ 17 ಆಯಿತು. 7 ಬರ್ತೀರಿ. ನೆಕ್ಸ್ಟ್ ಏನಾಯಿತು 0 8. 5ನೇ ಸ್ಟೆಪ್ದಾಗ ಏನಾಗ್ತೈತಿ 0 ಪ್ಲಸ್ 8 ಈಕ್ವಲ್ ಟು 8 ಪ್ಲಸ್ ಇದೇನಾಗ್ತೈತಿ ಕ್ಯಾರಿ ಆನ್ ಐತಿ 1 ಕೂಡಿಸ್ತು 9 ಆಯಿತು. ಓಕೆ, 9 ಬರ್ತದೆ. ಅದರಿಂದ 8899 ಇಂಟು 11 ಎಷ್ಟಾಗ್ತೈತಿ 97,889 ಆಗ್ತೈತಿ. ಓಕೆ, ಅದೇ ರೀತಿ 5 ಅಂಕೆಗಳನ್ನು ನೋಡಿ. ಒಂದೇ ಹಂತದಾಗ ಏನು ಮಾಡ್ತೇವೆ ನಾವು ಏನಿಲ್ಲ 0 ಬರಿತೇವೆ. ಕೊಟ್ಟಂಥ ಸಂಖ್ಯೆಗೆ ಎಡ ಮತ್ತು ಬಲ ಬದಿಗೆ 0ವನ್ನು ಬರಿತೇವೆ. ಓಕೆ, 0 0 ಬರೆದು ಫಸ್ಟ್ನೇ ಸ್ಟೆಪ್ ಏನಾಗ್ತೈತೆ ಕೊನೆ ಎರಡು ಅಂಕೆಗಳನ್ನು ಕೂಡಿಸ್ಬೇಕು. 4 ಪ್ಲಸ್ 0 4. ಓಕೆ, 4 ಬರೋದು. ಎರಡನೇ ಸ್ಟೆಪ್ಪು 6 ಪ್ಲಸ್ 4 6 ಪ್ಲಸ್ 4 ಎಷ್ಟಾಯ್ತು 10 ಆಯಿತು. ಏನು ಮಾಡ್ತೀವಿ 0 ಬರ್ತೀವಿ 1 ನೆಕ್ಸ್ಟ್ ಕ್ಯಾರಿ ಆನ್ ಆಗುತ್ತೆ. ಮೂರನೇ ಸ್ಟೆಪ್ಪು 9 3 9 ಪ್ಲಸ್ 3 ಎಷ್ಟಾಗ್ತದೆ 12 ಆಗ್ತೈತಿ.
ಪ್ಲಸ್ ಇದೊಂದು ಏನೈತೆ ಕ್ಯಾರಿ ಆನ್ ಆಗ್ತೈತಿ, 1 ಬರಿತೇವೆ, 13 ಆಯಿತು, 3 ಬರಿತೇವೆ. 4ನೇ ಹಂತದಾಗ 9 3 ಆಯಿತು, 5 + 9, 5 + 9 ಎಷ್ಟಾಗ್ತೈತಿ, 14 ಆಯ್ತು. ಈ ಒಂದು ಓದೈತಲ್ಲ ಅದನ್ನ ಏನು ಮಾಡ್ತೀವಿ, ಕ್ಯಾರಿ ಆನ್ ಆಗ್ತೈತಿ, 15 ಆಯ್ತು, 5 ಬರಿತೀವಿ. ನೆಕ್ಸ್ಟ್ 0 5, 0 + 5 ಎಷ್ಟಾಯಿತು, 5. ಇಲ್ಲಿ 1 ಓದಿದೆಲ್ಲ ಕ್ಯಾರಿ ಆನ್ ಆಗ್ತೈತೆ, ಪ್ಲಸ್ 6 ಆಯಿತು. ಓಕೆ, 6 ಆಯಿತು. 59,364 × 11. ಸರಿ, ಏನು ಮಿಸ್ಟೇಕ್ ಐತೆ ಇಲ್ಲಿ, 1 6 4. ಓಕೆ, 3 6 ಬರಲೇ ಇಲ್ಲ. ಓಕೆ, ನೆಕ್ಸ್ಟ್ ಏನಾಗ್ತೈತಿ, 3 6 ಬರಬೇಕಿತ್ತು. 6 4 ಅದಕ್ಕೆ ಏನಾಗ್ತದೆ, 3 6, 3 + 6 ಎಷ್ಟಾಯಿತು, 9 ಆಯ್ತು, ಪ್ಲಸ್ 1 ಕ್ಯಾರಿ ಆನ್ 10 ಆಗ್ತೈತಿ, 0 ಬಂತು. ಓಕೆ, 0 ಆಗ್ತೈತಿ. ಆ್ಯಸ್ ಯೂಸಲ್ ಸೇಮ್ ಬರ್ತೈತಿ. 6,53,004. ಓಕೆ, ಸ್ವಲ್ಪ ಬಿಡಿ ಮಾಡಿಬಿಟ್ರೆ ಇನ್ನೊಂದು ಸಲ ಬಿಡಿಸ್ತೇನೆ ನೋಡ್ರಿ. 5 9 3 6 4 × 11. ಏನು ಮಾಡ್ತೀವಿ, ಪ್ರಶ್ನೆ ಹಾಕಿದಾಗ 0ನ ಬರಿತೀವಿ. ಓಕೆ, 2 ಅಂಕೆಗಳನ್ನ ಕೂಡಿಸ್ಬೇಕು ಕೊನೆ ಹಂತದಾಗ. 4 + 0 4. ಅದೇ ರೀತಿಯಾಗಿ ನೆಕ್ಸ್ಟ್ 6 4, 6 + 4 10 ಆಯ್ತು, 0ನ ಬರಿತೀವಿ. 1 ನೆಕ್ಸ್ಟ್ ಅಂದರೆ ಕ್ಯಾರಿ ಆನ್ ಆಗ್ತದೆ. 3 ಹಂತದಾಗ 3 6, 3 + 6 9 ಆಯ್ತು, ಪ್ಲಸ್ ಇದೇನಾಗ್ತದೆ ಕ್ಯಾರಿ ಆನ್ ಆಗ್ತದೆ, 10 ಆಯ್ತು, ಮತ್ತೊಂದು 0 ಬರಿತೀವಿ. ಅದೇ ರೀತಿಯಾಗಿ 4ನೇ ಹಂತದಾಗ 9 3, 9 + 3 12, ಪ್ಲಸ್ ಇದೇನಾಗ್ತದೆ 1 ಕ್ಯಾರಿ ಆನ್ ಆಗ್ತದೆ, 13 ಆಯಿತು, 3 ಬರಿತೇವೆ. 1 ನೆಕ್ಸ್ಟ್ ಕ್ಯಾರಿ ಆನ್ ಆಗ್ತದೆ. 5ನೇ ಹಂತದಾಗ 5 9, 5 + 9 ಎಷ್ಟಾಗ್ತೈತಿ, 5 + 9 14 ಆಯಿತು. ಇದು 1 ಕ್ಯಾರಿ ಆನ್ ಆಯಿತು, 1 ಪುರುಷ ಎಷ್ಟಾಯಿತು, 15 ಆಯಿತು. 5 ಬರಿತೇವೆ. 1 ನೆಕ್ಸ್ಟ್ ಕ್ಯಾರಿ ಆನ್ ಆಗ್ತೈತೆ. 6ನೇ ಸ್ಟೆಪ್ 0 + 9 ಇವೆರಡು ಅಂಕೆಗಳನ್ನು ಕೂಡಿಸ್ತು. 0 + 5 ಕೂಡಿಸಿ ಎಷ್ಟಾಯಿತು, 5 ಆಯಿತು, ಪ್ಲಸ್ ಇದು ಕ್ಯಾರಿ ಆನ್ 1 ಇದೆಯಲ್ಲ, 6 ಆಯಿತು. ಓಕೆ, ಎಷ್ಟಾಯಿತು, 59,364 × 11 6,53,004. ಓಕೆ, ಇದೇ ರೀತಿಯಾಗಿ ನೀವು ಒಂದಷ್ಟು ಎಕ್ಸಾಂಪಲ್ ಬಿಡಿಸಿ, ನಿಮಗೆ ಅರ್ಥ ಆಗುತ್ತೆ.